ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಲ್ಲಿ ಚುನಾವಣೆ ಯಾವಾಗ ನಡೆಯುತ್ತೆ? ಕಾರ್ಪೊರೇಟರ್ಗಳು ಇಲ್ಲದೇನೆ ಒದ್ದಾಡ್ತಾ ಇದೆ ಬೆಂಗಳೂರು. ಯಾರು ಕೇಳೋಂಗಿಲ್ಲ, ಯಾರನ್ನು ಬಿಡೋಂಗಿಲ್ಲ. ಪರಿಸ್ಥಿತಿ ಜನರ ಗೋಳು ಹಂಗಿದೆ ಈಗ. ಸೊ ಬೆಂಗಳೂರಿನ 5 ಪಾಲಿಕೆಗಳಿಗೆ ಎಲೆಕ್ಷನ್ ಭಾಗ್ಯ ಈಗ. ಕೊನೆಗೂ ಕೂಡ GBA ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜೂನ್ 30ರೊಳಗೆ ಚುನಾವಣೆಯನ್ನು ನಡೆಸಲು ಸುಪ್ರೀಂ ಆದೇಶವನ್ನು ಹೊರಡಿಸಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಸಮಯ ಕೇಳದಂತೆ ಸುಪ್ರೀಂ ಎಚ್ಚರಿಕೆಯನ್ನ ನೀಡಿದೆ. ಮೀಸಲಾತಿ ಪ್ರಕ್ರಿಯೆ ಫೆಬ್ರವರಿ 28ಕ್ಕೆ ಕೊನೆಗೊಳ್ಳಲಿದೆ ಅನ್ನೋದನ್ನ ಹೇಳಿದ್ದಾರೆ. ಫೆಬ್ರವರಿ ಬಳಿಕ SLC ಪರೀಕ್ಷೆಗಳಿವೆ. ಮೇವರೆಗೂ ಕೂಡ ಅವಕಾಶ ಕೊಡಿ ಅಂತ ಚುನಾವಣಾ ಆಯೋಗ ಕೇಳಿಕೊಂಡಿದೆ. ಸೊ ಜೂನ್ 30ರ ಒಳಗಡೆಗೆ GBA ಎಲೆಕ್ಷನ್ ನಡೆಸುವಂತೆ ಹೇಳಿದ್ದಾರೆ. 5 ಪಾಲಿಕೆಗಳಿಗೆ ಎಲೆಕ್ಷನ್ ಭಾಗ್ಯ ಈಗ ಬಂದಿದೆ. ಕೊನೆಗೂ ಕೂಡ ಫೈನಲ್ ಸುಪ್ರೀಂ ಆದೇಶದ ಬೆನ್ನಲ್ಲೇ ಶಂಕದಿಂದ ಬಂದ್ರೇನೆ ಅವರಿಗೆ ತೀರ್ಥ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್, ಬಿಜೆಪಿ, JDS ಅಂತೇನಿಲ್ಲ ಇದರಲ್ಲಿ. ಎಲ್ಲರೂ ಕೂಡ ಅವರವರಿಗೆ ಚುನಾವಣೆ ಬೇಡ, ಈಗ ಸದ್ಯಕ್ಕೆ ಬೇಡ ಅನ್ಕೊಂಡೇ ಕೋರ್ಟಲ್ಲಿ ಹೋಗ್ಬಿಟ್ಟು ತಳ್ಕೊಂಡು ಬಂದ್ಬಿಟ್ರು. ಸ್ಥಳೀಯವಾಗಿರುವಂಥ ಶಾಸಕರಿಗೆ ಏನೆಲ್ಲ ಅನುಕೂಲಗಳಾಗಬೇಕಾಗಿತ್ತು ಅನುಕೂಲಗಳಾಗ್ಬಿಡುತ್ತೆ. ಯಾಕಂದ್ರೆ ಕಾರ್ಪೊರೇಟರ್ಗೆ ಹಂಚಿ ಹೋಗ್ತಾ ಇತ್ತಲ್ಲ, ಅದೆಲ್ಲವೂ ಕೂಡ ಅವರಿಗೆ ಬರ್ತಾ ಇದ್ದಿತ್ತು. ಫೈನಲಿ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಇನ್ನು ಯಾವ ಕಾರಣಗಳನ್ನು ಕೂಡ ನೀವು ಹೇಳೋ ಹಾಗಿಲ್ಲ, ಮೊದಲು ಚುನಾವಣೆ ನಡೆಸಿ ಅಂತ ಹೇಳಿದ್ದಾರೆ. ಅದು ಇದು ಒಂದಿಷ್ಟು ಕಾರಣಗಳನ್ನು ಕೂಡ ಚುನಾವಣಾ ಆಯೋಗ ಹೇಳಿತು. ಅದಕ್ಕೆ ಈಗ ಆಯಿತು, ಜೂನ್ 30ರೊಳಗೆ ಮುಗಿಸಿ ಅಂತ ಹೇಳಿದ್ದಾರೆ. ಕಾರಣ ಪರೀಕ್ಷೆಗಳಿದ್ದಾವೆ, ಅವು ಇದ್ದಾವೆ, ಇವೆಲ್ಲವೂ ಕೂಡ ಮೀಸಲಾತಿ ಪ್ರಕ್ರಿಯೆ ಇದೆ, ಇವೆಲ್ಲವೂ ಕೂಡ ಕೊನೆಗೊಳ್ಳುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಫೆಬ್ರವರಿ 28ಕ್ಕೆ. ಸೊ ಅದಾದ ನಂತರ SLC ಪರೀಕ್ಷೆಗಳಿದೆ. ಸೊ ಮೇವರೆಗೂ ಅವಕಾಶ ಕೊಡಿ ಅಂತ ಚುನಾವಣಾ ಆಯೋಗ ಕೇಳಿಕೊಂಡಿತ್ತು. ಅದಕ್ಕೆ ಜೂನ್ 30ರ ಒಳಗಡೆಗೆ ಮುಗಿಸಿ ಅಂತ ಹೇಳಿದ್ದಾರೆ. ಬೆಂಗಳೂರಿನ 5 ಪಾಲಿಕೆಗಳಿಗೆ ಎಲೆಕ್ಷನ್ ಈಗ ನಿಗದಿಯಾಗಿದೆ. ದಿನಾಂಕವನ್ನು ಘೋಷಣೆ ಮಾಡಬೇಕಾಗಿದೆ ಚುನಾವಣಾ ಆಯೋಗ. ಸುಪ್ರೀಂ ಕೋರ್ಟ್ ಹೇಳಿರೋದು ಜೂನ್ 30ರೊಳಗಡೆಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಅನ್ನ ಮಾಡಿ ಮುಗಿಸಬೇಕು ಅಂತ. ಸುಪ್ರೀಂ ಕೋರ್ಟ್ನ ಆದೇಶ ಬಂದಿದೆ. ಈಗ ಜೂನ್ 30ರೊಳಗಡೆಗೆ ಎಲೆಕ್ಷನ್ ನಡೆಸಲು ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರೋದು. ಯಾವ ಕಾರಣಗಳನ್ನು ಹೇಳೋಂಗಿಲ್ಲ, ಯಾವ ನೆಪಗಳನ್ನು ಹೇಳೋಂಗಿಲ್ಲ ಅಂತ ಈ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಫೆಬ್ರವರಿ 28ರೊಳಗೆ ಮೀಸಲಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮಾರ್ಚ್ 16ರೊಳಗೆ ಮತದಾರರ ಅಂತಿಮ ಪಟ್ಟಿ ಕೂಡ ಆಗಬೇಕು. ಮಾರ್ಚ್ 16ರೊಳಗೆ SLC ಪರೀಕ್ಷೆ ಮುಗಿದ ಮೇಲೆ ಚುನಾವಣಾ ಪ್ರಕ್ರಿಯೆಗಳು ಆರಂಭವಾಗುತ್ತೆ. ಬೆಂಗಳೂರಿನ 5 ಪಾಲಿಕೆಗಳಿಗೂ ಕೂಡ ಎಲೆಕ್ಷನ್ ಫಿಕ್ಸ್ ಆಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಈಗ ಎಚ್ಚರಿಸಿದೆ. ನೇರವಾಗಿ ಯಾವ ಕಾರಣಗಳನ್ನ ನೆಪಗಳನ್ನು ಇಟ್ಕೊಂಡು ಬರಬೇಡಿ ಅಂತ ಹೇಳಿ. ಮಾರ್ಚ್ 16ರೊಳಗೆ ಮತದಾರ ಅಂತಿಮ ಪಟ್ಟಿಯೂ ಕೂಡ ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ದೆಹಲಿಯ ಪ್ರತಿನಿಧಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಫೈನಲಿ ಶಂಕದಿಂದ ಬಂದ್ರೆ ತೀರ್ಥ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿತ್ತು. ಇವರು ಬರೀ ಕಾಟಾಚಾರಕ್ಕೆ ಅದನ್ನು ಮುಂದೂಡ್ಕೊಂಡು ಮಾಡ್ಕೊಂಡೇ ಹೋಗ್ತಾ ಇದ್ರು. ಈಗ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಅಂದಮೇಲೆ ಮಾಡಲೇಬೇಕಾಗತ್ತೆ. ಏನಾಯ್ತು ಇವತ್ತು ಕೋರ್ಟ್ನಲ್ಲಿ? ಅರುಣ್, ನೋಡಿ, GBAಗೆ ಚುನಾವಣೆ ನಡೆಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬಂದಿತ್ತು. ವಿಚಾರಣೆಯ ನಡೆಸಬೇಕಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಅವರು ಅಪಿಯರ್ ಆಗಿದ್ದರು. ಮುಖ್ಯವಾಗಿ ಅವರು ಈಗಾಗಲೇ ವಾರ್ಡ್ಗಳ ವಿಂಗಡಣೆ ಆಗಿದೆ, ಮೀಸಲಾತಿಯನ್ನು ಕೂಡ ಪ್ರಕಟಣೆ ಮಾಡಲಾಗಿದೆ. ಆದರೆ ಅದರಲ್ಲಿ ಒಂದಿಷ್ಟು ಕರೆಕ್ಷನ್ಗಳು ಆಗಬೇಕಾಗಿರುವಂಥದ್ದು. ಫೆಬ್ರವರಿ 28ರ ಒಳಗಡೆ ಆ ಕರೆಕ್ಷನ್ಸ್ ಎಲ್ಲವನ್ನ ಕೂಡ ಫೈನಲ್ ಮಾಡಿ ನಾವು ಅಂತಿಮವಾಗಿ ಚುನಾವಣಾ ಆಯೋಗಕ್ಕೆ ಬಿಟ್ಟುಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಅಂದರೆ ವಾದವನ್ನು ಮಂಡಿಸ್ತು. ಫೆಬ್ರವರಿ 28ರ ಬಳಿಕ ಯಾವಾಗ ಬೇಕಾದರೂ ಚುನಾವಣಾ ಆಯೋಗ ತನ್ನ ಚುನಾವಣೆಯನ್ನು ಮಾಡಿಕೊಳ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡ್ತು. ಇದಾದ ಬಳಿಕ ಚುನಾವಣಾ ಆಯೋಗದ ಪರವಾದಂಥ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಈಗಾಗಲೇ ಮತದಾರರ ಪರಿಷ್ಕರಣೆ ಕೂಡ ನಡೀತಾ ಇರುವಂಥದ್ದು. ಕೆಲವೊಂದಿಷ್ಟು ವೋಟ್ಗಳು ಏನು ಆ್ಯಡ್ ಆಗಬೇಕಾಗಿತ್ತು, ಆ್ಯಡ್ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಯಾರು ಮತದಾರರ ಅಪ್ಡೇಟ್ ಏನಾಗಬೇಕಾಗಿತ್ತು ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಮಾರ್ಚ್ 16ರವರೆಗೂ ಕೂಡ ಈ ಪ್ರಕ್ರಿಯೆಗಳು ನಡೆಯುತ್ತೆ. ಆದರೆ ಮಾರ್ಚ್ನಲ್ಲಿ SSLC ಪರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಹೀಗಾಗಿ ನಮಗೆ ಮೇ ಅಂತ್ಯದವರೆಗೂ ಕೂಡ ಸಮಯಾವಕಾಶ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಮಾಡಿಕೊಳ್ತು. ಈ ಎಲ್ಲ ಪ್ರಕ್ರಿಯೆ ಆದ ಬಳಿಕ ಅಂದರೆ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಬಳಿಕ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಚುನಾವಣೆಯನ್ನು ಮುಕ್ತಾಯಗೊಳಿಸಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ, ನಿಮಗೆ ಎಲ್ಲಿ ತನಕ ಸಮಯ ಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತು. ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ವಕೀಲರು ಹೇಳ್ತಾರೆ, ಜೂನ್ ಅಂತ್ಯದವರೆಗೂ ಕೂಡ ನಮಗೆ ಸಮಯಾವಕಾಶ ಕೊಟ್ಟರೆ ನಾವು
ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮುಗಿಸಿ ಫಲಿತಾಂಶವನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಡ್ತು. ಹೀಗಾಗಿ ಕೇಂದ್ರ ಚುನಾವಣಾ ಆಯೋಗದ ವಾದದ ಬಳಿಕ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು. ಜೂನ್ 30ರ ಒಳಗಡೆಯಾಗಿ ಎಲ್ಲ ಪ್ರಕ್ರಿಯೆಗಳು ಮುಗಿದು ಚುನಾವಣೆಯ ಫಲಿತಾಂಶ ಹೊರಗಡೆ ಬರಬೇಕು. ರಾಜ್ಯ ಸರ್ಕಾರ ಮುಂದಿನ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಮಯಾವಕಾಶವನ್ನು ಕೇಳಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಈ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಕಾರಣವೂ ಕೂಡ ಇದೆ. ಕಳೆದ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಂಶವನ್ನು ಹೇಳಿತ್ತು. ಅಂದರೆ ಕಳೆದ ವರ್ಷ ಜೂನ್ ಅಂತ್ಯದ ವೇಳೆಗೆ ನಾವು ಸಂಪೂರ್ಣವಾಗಿ ಮೀಸಲಾತಿ ಅಂದರೆ ವಾರ್ಡ್ ವಿಂಗಡಣೆ ಮಾಡಿ ಮೀಸಲಾತಿಯನ್ನು ಪ್ರಕಟಿಸುತ್ತೇವೆ, ಜನವರಿಯ ಬಳಿಕ ಯಾವಾಗ ಬೇಕಾದರೂ ಚುನಾವಣೆಯನ್ನು ಮಾಡಬಹುದು ಅನ್ನುವಂಥ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಈಗ ಮತ್ತೆ ಇವತ್ತು ವಿಚಾರಣೆ ನಡೆಸಬೇಕಾದಂಥ ಸಂದರ್ಭದಲ್ಲಿ ಫೆಬ್ರವರಿ ತನಕ ಸಮಯ ಕೇಳಿದಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡಬೇಕಾದಂಥ ಸನ್ನಿವೇಶಗಳು ನಿರ್ಮಾಣ ಆಯಿತು. ಜೂನ್ 30ರ ಒಳಗಡೆ ಸಂಪೂರ್ಣವಾಗಿ ಚುನಾವಣೆ ಪ್ರಕ್ರಿಯೆಗಳು ಮುಕ್ತಾಯ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶನವನ್ನು ಕೂಡ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹೀಗಾಗಿ ಬಹುತೇಕ ಜೂನ್ 30ರ ಒಳಗಡೆಗೆ GBIನ 5 ಪಾಲಿಕೆಗಳಿಗೆ ಚುನಾವಣೆ ನಡೆಯುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಫೈನಲಿ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಈಗ ತಲೆ ಬಾಗ್ಲೇಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿಯಾದಂಥ ಕಾರಣಗಳನ್ನು ಹೇಳಿಕೊಂಡು ನೆಪಗಳನ್ನು ಹೇಳಿಕೊಂಡು ಚುನಾವಣೆಯನ್ನು ಮುಂದೆ ಹಾಕೊಳ್ಳುವಂಥ ಪರಿಸ್ಥಿತಿಗೆ ಹೋಗ್ಲಿಕ್ಕಿಲ್ಲ ಅಂತ ಭಾವಿಸ್ತೀನಿ.